ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನಜ ಧ್ಯಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಬುಧೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರುಃ ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದೋಃ ಸದಾ ಸೋಯಂ ವ್ಯಾಸಸುಧಾನಿಧಿರ್ಭವತು ಮೇ ಭೂತೈಃ ಸತಾಂ ಭೂತಿದಃ ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತ ಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಜೋ ಬಲಾಯೇ ಕೃಪಾಲವಃ ಪಂಕಜನಾಭ ತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದ ದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರ ಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದ ತೀರ್ಥಾರ್ಯ ಮುಖ ನಿಶ್ರುತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಚಿತ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾಪಟಲಪಿಹಿತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ವ್ಯಾಚಿಖ್ಯಾಸುಃ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಷ್ಯಸ್ಯ ಕೈವಲ್ಯಾದ್ಯಖಿಲ ಫಲ ಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುಣೋಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯಧೀಮಂ ಧರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ ಮಧ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ತಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿಂ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂ ತಿನಃ
ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞೆ ಗುರುರ್ದದ್ಯಾತ್ ಪ್ರಜ್ಞಾಂ ವೈಯಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯಾ ತಾನ್ನಮಸ್ಸೆ ಗುರುನ್ಮಮ ಅಪಾದ ಮೌಲ್ಯ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಶ್ರೀಮನ್ಯಾಯಸುಧಾಸಕ್ತಂ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹಿ ಯತಿಶ್ರೇಷ್ಠಂ ಶ್ರೀ ಸತ್ಯಾತ್ಮ ಗುರುಂ ಭಜೆ ಸ್ವಸ್ತ್ಯಸ್ತು ಸದಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಿಕೆಯಲ್ಲಿ ನಾವು ಪ್ರಥಮಾಧ್ಯಾಯದ 4ನೆಯ ಪಾದ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯದ ವಿಚಾರ, ಆ 4ನೆಯ ಪಾದದಲ್ಲಿ 2ನೇ ಅಧಿಕರಣ ಜ್ಯೋತಿರುಪಕ್ರಮಾಧಿಕರಣ ಅಂತ ಕರೆಯುತ್ತಾ ಇದ್ದಾರೆ. ಹೋದ ವಾರ ಜ್ಯೋತಿರುಪಕ್ರಮಾಧಿಕರಣ ಆರಂಭವಾಗಿದೆ. ಈ ಜ್ಯೋತಿರುಪಕ್ರಮಾಧಿಕರಣದ ಪೂರ್ವ ಪಕ್ಷದ ವಿಚಾರ ಮುಕ್ತಾಯವಾಗಿದೆ. ಪೂರ್ವ ಪಕ್ಷ ಏನು ಅಂತ ಇನ್ನೊಮ್ಮೆ ಸಂಕ್ಷೇಪವಾಗಿ ಹೇಳಿ ಉತ್ತರವನ್ನು ತಿಳಿಯೋಣ. ಜ್ಯೋತಿರುಪಕ್ರಮಾಧಿಕರಣ 10ನೆಯ ಸೂತ್ರ ಇಲ್ಲಿ, 4ನೇ ಪಾದದ 2ನೇ ಅಧಿಕರಣ 10ನೆಯ ಸೂತ್ರ. ಓಂ ಜ್ಯೋತಿರುಪಕ್ರಮಾತ್ತು ತಥಾಹಿ ಅದೀಯತೆ ಏಕೆ ಓಂ. ಈ ಸೂತ್ರದ ವಿಚಾರ ಆಗಬೇಕು, ಸಿದ್ಧಾಂತದ ವಿಚಾರ. ಯಾತಕ್ಕೆ ಈ ಸೂತ್ರ ಹೊರಡಿತು? ಪೂರ್ವ ಪಕ್ಷ ಏನು ನೋಡಿ. ತತ್ವ ಸಮನ್ವಯಾತ್ ಓಂ ಎಂಬ ಸೂತ್ರದಲ್ಲಿ ಸಕಲ ಶಬ್ದಗಳ ಸಮನ್ವಯ ವಿಷ್ಣುವಿನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಸಕಲ ಶಬ್ದಗಳ ಸಮನ್ವಯ ವಿಷ್ಣುವಿನಲ್ಲೇ ಮಾಡಿಬಿಟ್ರೆ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾದವನು ವಿಷ್ಣುವೇ ಅಂತಂದು ಬಿಟ್ರೆ ಆವಾಗ ಕರ್ಮವನ್ನು ಹೇಳುವ ಶಬ್ದಗಳು ಯಾವುವು? ಕಾಲ, ಕರ್ಮ, ಕ್ರಮ, ಅಧಿಕಾರಿ, ನಿಯೋಜ್ಯ ವ್ಯಕ್ತಿಗಳು, ಯಜಮಾನ, ಫಲ, ಋತ್ವಿಕರು, ಇವುಗಳನ್ನು ಹೇಳಿಕೊಡುವ ಯಾವ ಶಬ್ದಗಳೂ ಇಲ್ಲ. ಎಲ್ಲ ಶಬ್ದಗಳೂ ಕೂಡ ವಿಷ್ಣುವಿನನ್ನೇ ಹೇಳಿಕೊಡ್ತವೆ ಅಂದರೆ ಕರ್ಮಾದಿಗಳನ್ನು ಹೇಳಿಕೊಡುವ ಯಾವ ಶಬ್ದಗಳೂ ಇಲ್ಲ ಅಂತ ಆಗುತ್ತೆ. ಹಾಗಾದ್ರೆ ಯಾವ ಶಬ್ದಗಳೂ ಇಲ್ಲ ಅಂದ್ರೆ ಆ ಕರ್ಮಾದಿಗಳೇ ಇಲ್ಲ, ಕರ್ಮಾದಿಗಳೇ ಲೋಪವಾಗುವ ಪ್ರಸಂಗ ಬರುತ್ತದೆ. ಆದ್ದರಿಂದ ಈ ಕರ್ಮಾದಿ ಲೋಪಾಭಾವ ಎಂಬ ವಿರೋಧ ಬರುತ್ತದೆ. ಆದ್ದರಿಂದ ಭಗವಂತನೇ ನೀವು ಸಕಲ ಶಬ್ದ ವಾಚ್ಯ ಅಂತ ಹೇಳಿಬಿಟ್ರೆ, ಇಲ್ಲಿ ಪ್ರಸಂಗದಲ್ಲಿ ಜ್ಯೋತಿರುಪಕ್ರಮಾಧಿಕರಣದಲ್ಲಿ ಜ್ಯೋತಿಷ್ಯೆಂಬ ಶಬ್ದದಿಂದಲೂ ಕೂಡ ವಿಷ್ಣುವೇ ವಾಚ್ಯ ಅಂತ ನೀವು ಹೇಳಿಬಿಟ್ರೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಬೇರೆ ಪದಾರ್ಥಗಳನ್ನು ಹೇಳಿಕೊಡೋ ಶಬ್ದಗಳೇ ಇಲ್ಲ, ಬೇರೆ ಪದಾರ್ಥಗಳೇ ಇಲ್ಲದೆ ಹೋಗಬೇಕಾಗುತ್ತದೆ ಎಂಬುವ ವಿರೋಧ ಎಲ್ಲ ಬರುತ್ತದಲ್ಲ ಅಂತಂದ್ರೆ ಹೇಳ್ತಾ ಇದ್ದಾರೆ. ಸಿದ್ಧಾಂತ ಯತ್ ಸೂತ್ರಮವತಾರ್ಯ ವ್ಯಾಚಷ್ಟೇ.
ಇಲ್ಲಿ ತನಕ ಆಗಿದೆ, ಸೂತ್ರ ತನಕ ಹೋದ ವಾರ. ಅತಃ ಇತಿ ಹೇಳಿ. ಓಂ ಮೊದಲು ಅತಃ ಆಹ ಓಂ ಜ್ಯೋತಿರುಪಕ್ರಮಾತ್ತು ತಥಾ ಹಿ ಅಧೀಯತೆ ಏಕೆ ಓಂ. ಇಷ್ಟು ಸೂತ್ರ. ಅತಃ ಆಹ, ಹೀಗೆ ಹಿಂದಿನಂತೆ ಪೂರ್ವ ಪಕ್ಷ ಬಂದರೆ ಸೂತ್ರಕಾರರು ಉತ್ತರವನ್ನು ಹೇಳ್ತಾ ಇದ್ದಾರೆ. ಏನು? ಹಿಂದೆ ವಾಕ್ಯ ಬಂತಲ್ಲ, ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಇತ್ಯಾದಿ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿರತಕ್ಕಂತಹ ಜ್ಯೋತಿ, ಜ್ಯೋತಿಷ್ ಅಂದ್ರೆ ತತ್ತು. ನಾವು ಹಿಂದಿನ ಸಮನ್ವಯಾಧಿಕರಣದ ಸೂತ್ರಕ್ಕೆ ಅನ್ವಯ ಮಾಡಿಕೊಂಡು ನೋಡಿದಾಗ ಜ್ಯೋತಿಷ್ ಮೊದಲಾದ ಶಬ್ದಗಳು ಅಂದ್ರೆ ಅವುಗಳ ಮುಖ್ಯ ಪ್ರತಿಪಾದ್ಯ ವಸ್ತು ಜ್ಯೋತಿಷ್ಯ ಮೊದಲಾದ ಶಬ್ದಗಳು ತತ್ತು ಬ್ರಹ್ಮವೇ. ಜ್ಯೋತಿಷ್ಯ ಮೊದಲಾದವುಗಳು ಕೂಡ ಬ್ರಹ್ಮವೇ. ಹಿ ಅಲ್ಲಿ ಹಿ ಅಂತಿದೆ. ತಥಾ ಹಿ ಅಧೀಯತೆ. ಹಿ ಯಾಕೆಂದರೆ ಏಕೆ ಕೆಲವು ಶಾಖೆಗಳು ಅಂದ್ರೆ ಕೆಲವು ಶಾಖೆಯ ಋಷಿ ಮುನಿಗಳು ಎಂಬ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಭಿಪ್ರಾಯ ಐತರೇಯ ಶಾಖೆಯ ವ್ಯಕ್ತಿಗಳು ಅಂದ್ರೆ ಐತರೇಯ ಶಾಖಿಗಳು. ಏಕೆ ಕೆಲವು ಶಾಖೆಯವರು ಅಂದ್ರೆ ಐತರೇಯ ಶಾಖೆಯವರು ತಥ ಆ ಪರಬ್ರಹ್ಮನನ್ನೇ ತಥ ಸರ್ವಶಬ್ದ ವಾಚ್ಯಾಂತ ಹೇಳಿ ಉಪಕ್ರಮಾತ್ ಏಷ ಇಮಂ ಲೋಕಮಭ್ಯಾರ್ಚ್ಯತ ಅಂತ ಉಪಕ್ರಮ ಮಾಡಿದ್ದರಿಂದ ಆ ವಾಕ್ಯದಲ್ಲಿ ಏಷ ಇಮಂ ಲೋಕಮಭ್ಯಾರ್ಚ್ಯತ ಅಂತ ಉಪಕ್ರಮ ಮಾಡಿ ತಾವಾಯೇತಾ ಸರ್ವಾ ರುಚಃ ಅಂತ ಹೇಳ್ತಾ ಇದ್ದಾರೆ. ಏಕೆ ಅಧೀಯತೆ ಅಂದ್ರೆ ಹೀಗೆ ಕೆಲವರು ಅಧ್ಯಯನ ಮಾಡುತ್ತಾರೆ. ಅಧ್ಯಯನ ಮಾಡುತ್ತಾರೆ ಅಂದ್ರೆ ಹೀಗೆ ಈ ವಿಷಯವನ್ನ ಹೇಳ್ತಾರೆ ಎಂಬುವ ಅಭಿಪ್ರಾಯವನ್ನ ಇಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅಭಿಪ್ರಾಯ ಸುಮ್ಮನೆ ನಿಮಗೆ ತಿಳಿಯೋದಕ್ಕಾಗಿ, ದಿಗ್ದರ್ಶನಕ್ಕಾಗಿ, ಮಾರ್ಗದರ್ಶನ ಮಾಡೋದಕ್ಕಾಗಿ ಕೆಲವು ಶಬ್ದಗಳನ್ನ ಯೋಗ ವೃತ್ತಿಯಿಂದ ಹಿಂದೆ ಪರಬ್ರಹ್ಮನಲ್ಲಿ ಸಮನ್ವಯ ಮಾಡಿ ಎಲ್ಲ ಶಬ್ದಗಳಿಗೂ ಅಂದ್ರೆ ಯೋಗ ವೃತ್ತಿಯಿಂದ ಹಿಂದೆ ಕೆಲವು ಶಬ್ದಗಳನ್ನು ಸಮನ್ವಯ ಮಾಡಿ ಎಲ್ಲಾ ಶಬ್ದಗಳು ಬ್ರಹ್ಮವಾಚಕ ಅಂತ ಹೇಳಿದ್ದಾರೆ. ಮಹಾಯೋಗ, ವಿದ್ವದ್ರೂಢಿ ಅಂತ ಎರಡು ವೃತ್ತಿಗಳು ಉಂಟು. ಮಹಾಯೋಗ, ವಿದ್ವದ್ರೂಢಿ ಎಂಬ ಎರಡು ವೃತ್ತಿಗಳಿಂದ ಜ್ಯೋತಿಷ್ ಮೊದಲಾದ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಬ್ರಹ್ಮನೇ. ಮಹಾಯೋಗ, ವಿದ್ವದ್ರೂಢಿ ಎರಡರಿಂದಲೂ ಕೂಡ ಜ್ಯೋತಿಷ್ ಮೊದಲಾದ ಶಬ್ದಗಳು ಆ ವಿಷ್ಣುವಿನನ್ನೇ ಹೇಳಿಕೊಡ್ತಾ ಇವೆ. ಜ್ಯೋತಿಷ್ ಮೊದಲಾದ ಶಬ್ದಗಳು ಬ್ರಹ್ಮವಾಚಕನೇ ಎಂಬುವ ವಿಚಾರ ಒಟ್ಟು ಈ ಅಧಿಕರಣದಲ್ಲಿ ಹೇಳಬೇಕಾಗಿದೆ. ಇಷ್ಟು ಅಭಿಪ್ರಾಯ. ಗೊತ್ತಾಯ್ತಾ? ಸೂತ್ರಾರ್ಥದ ವಿಚಾರ. ಭಾಷ್ಯ ವಾಕ್ಯ ಹೇಳಿ, ಭಾಷ್ಯದ ವಾಕ್ಯ ಹೇಳಿ ಅರ್ಥ ತಿಳಿದು ಮುಂದೆ ತತ್ವ ಪ್ರಕಾಶಕ ನೋಡೋಣ. ಏನು? ಜ್ಯೋತಿರಾದಿ ಕರ್ಮ ವಾಚಕತ್ವೇಪಿ ಜ್ಯೋತಿರಾದಿ ಕರ್ಮ ವಾಚಕತ್ವೇನ ಪ್ರಸಿದ್ಧ ಅಭಿಧೇಯೋಪಿ ಸ ಏವ ಏಷ ಇಮಂ ಲೋಕಮಭ್ಯಾರ್ಚ್ಯತ ಇತ್ಯುಪಕ್ರಮ್ಯ ತಾವಾಯೇತಾ ಸರ್ವಾ ರುಚಯಃ. ರುಚಃ ಅಂದ್ರೆ ಸಾಕು. ತಾವಾಯೇತಾ ಸರ್ವಾ ರುಚಃ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವೌ ವ್ಯಾರತಿಃ ಪ್ರಾಣ ಏವ ಪ್ರಾಣರುಚ ಇತ್ಯೇವ ವಿದ್ಯಾತ್ ಇತಿ ಅಧೀಯತೆ ಏಕೆ. ಇಷ್ಟು ಭಾಷ್ಯವಾಕ್ಯದ ವಿಚಾರ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಶ್ರೀಮದ್ ಆಚಾರ್ಯರು? ಈ ಜ್ಯೋತಿರುಪಕ್ರಮಾಧಿಕರಣದ ಆರಂಭದ 10ನೇ ಸೂತ್ರಕ್ಕೆ ಆ ಭಾಷ್ಯ ಏನ್ ಹೇಳ್ತಾ ಇದ್ದಾರೆ ಆಚಾರ್ಯರು? ಜ್ಯೋತಿರಾದಿ ಕರ್ಮ ವಾಚಕತ್ವೇನ ಪ್ರಸಿದ್ಧ ಅಭಿಧೇಯೋಪಿ ಸ ಏವ. ನೋಡಿ,
ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಅಂತ ವಾಕ್ಯ ಇದೆ. ಇಲ್ಲಿ ಜ್ಯೋತಿಷ್ಠೋಮ ಎಂಬ ಮೊದಲಾದ ಶಬ್ದಗಳು ಅವು ನೋಡುವಾಗ ಜ್ಯೋತಿಷ್ಠೋಮ ಮೊದಲಾದ ಯಜ್ಞವಾಚಕವಾಗಿ, ಅಂದ್ರೆ ಜ್ಯೋತಿಷ್ಠೋಮ ಎಂಬ ಯಜ್ಞಕ್ಕೆ ಕರ್ಮಕ್ಕೆ ವಾಚಕಗಳಾಗಿ ಪ್ರಸಿದ್ಧಗಳಾದ ಶಬ್ದಗಳಿಂದ ವಾಚ್ಯನಾದವನು. ಅಂದ್ರೆ ಜ್ಯೋತಿ ಮೊದಲಾದ ಶಬ್ದಗಳು ಮೇಲ್ನೋಟಕ್ಕೆ ನೋಡುವಾಗ ಪ್ರಸಿದ್ಧಿಯಿಂದ ಅವು ಕರ್ಮವಾಚಕ ಅಂತ ಆರಂಭವಾಗಿವೆ. ಆದರೂ ಕೂಡ ಪ್ರಸಿದ್ಧ ಅಭಿಧೇಯೋಪಿ, ಆ ಜ್ಯೋತಿರಾದಿ ಕರ್ಮವಾಚಕವಾದ ಪ್ರಸಿದ್ಧ ಇರತಕ್ಕಂತಹ ಶಬ್ದಗಳಿಂದ ಪ್ರಸಿದ್ಧ ಅಭಿಧೇಯೋಪಿ ಸಯೇವ, ಪ್ರಸಿದ್ಧವಾಗಿ ಮುಖ್ಯವಾಗಿ ಜ್ಯೋತಿರಾದಿ ಶಬ್ದಗಳಿಂದಲೂ ಅಭಿಧೇಯನಾದವನು, ಹೇಳಿಸಿಕೊಳ್ಳಲ್ಪಡತಕ್ಕಂಥವನು ಸಜೇವ, ಆ ವಿಷ್ಣುವೇ ಪರಮಾತ್ಮನೇ ಅಂತ ಅರ್ಥ. ಯಾತಕ್ಕೆ ಗೊತ್ತಾಯ್ತಲ್ಲ? ಇನ್ನೊಮ್ಮೆ ಶಬ್ದಾರ್ಥ, ಜ್ಯೋತಿರಾದಿ ಕರ್ಮವಾಚಕವಾದ ಜ್ಯೋತಿಷ್ ಮೊದಲಾದ ಶಬ್ದಗಳು, ಅವುಗಳ ಜ್ಯೋತಿರ್ಮೊದಲಾದ ಶಬ್ದಗಳ ಒಂದು ಪ್ರಸಿದ್ಧಿ, ಜ್ಯೋತಿ ಮೊದಲಾದ ಶಬ್ದಗಳಿಂದ ವಾಚ್ಯನಾದವನು ಸಯೇವ, ಪ್ರಸಿದ್ಧ ಅಭಿಧೇಯೋಪಿ ಸಯೇವ. ಯಾಕೆ? ಏಷ ಇಮಂ ಲೋಕಮಭ್ಯಾರ್ಚ್ಯತ ಎಂಬ ಮಾತನ್ನು ಹೇಳಿದರು. ಅಂದ್ರೆ ಈ ವಾಕ್ಯ ನೋಡಿ, ಏಷ ಇಮಂ ಲೋಕಮಭ್ಯಾರ್ಚ್ಯತ ಅಂತ ಉಪಕ್ರಮ ಮಾಡಿ ತಾವ ಏತಾಹ ಸರ್ವ ರುಚಃ ಅಂತ ವೈದಿಕ ಶಬ್ದಗಳಿಂದಲೂ ವಿಷ್ಣುವೇ ವಾಚ್ಯ ಅಂತ ಕೆಲವು ಶಾಖೆಯವರು ಹೇಳ್ತಾ ಇದ್ದಾರೆ. ಇಷ್ಟು ಅಲ್ಲಿ ವಿಷಯ. ಈ ಶ್ರುತ್ಯರ್ಥ ಏನು? ಏಷ ಇಮಂ ಲೋಕಮಭ್ಯಾರ್ಚ್ಯತ ಅಂದ್ರೆ ಅರ್ಥ ಏನ್ ಗೊತ್ತಾ? ಏಷಃ, ಈ ಬ್ರಹ್ಮನು, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ ಇಲ್ಲಿ, ಏಷಃ ಎಂಬುದರಿಂದ ಈ ಪರಬ್ರಹ್ಮನು, ಏಷಃ ಈ ಪರಬ್ರಹ್ಮನು, ಇಮಂ ಲೋಕಂ ಅಂದ್ರೆ ಈ ಚತುರ್ಮುಖ ಬ್ರಹ್ಮಾದಿ ದೇವತೆಗಳ ಶರೀರವನ್ನು, ಇಮಂ ಲೋಕಂ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ದೇವತೆಗಳ ಎಲ್ಲ ಶರೀರವನ್ನು ಕೂಡ ಅಭ್ಯಾರ್ಚ್ಯತ ಅಂದ್ರೆ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿದನು ಅಂತ ಈ ರೀತಿ ವಿಷಯವನ್ನು ಹೇಳ್ತಾ ಇತ್ಯುಪಕ್ರಮ್ಯ. ಆಮೇಲೆ ತಾವಾಜೇತ ಸರ್ವಾರುಚಃ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ ಪ್ರಾಣಜೇವ ಪ್ರಾಣರುಚ ಇತ್ತೇವ ವಿದ್ಯಾತ್. ಇಷ್ಟಿದೆ. ಅದಕ್ಕೆ ಅರ್ಥ ಏನು ಗೊತ್ತಾ? ತಾವಾಯೇತಾಃ ಸರ್ವಾರುಚಃ, ಪ್ರಸಿದ್ಧವಾದ ತಾವಾಯೇತಾಃ ಪ್ರಸಿದ್ಧವಾದ ಈ ವೈದಿಕವಾದ ಸರ್ವಾರುಚಃ ಎಲ್ಲ ರುಕ್ಕುಗಳು ಅಂದ್ರೆ ಎಲ್ಲ ಮಂತ್ರಗಳು, ಸರ್ವೇ ವೇದಾಃ ಸಕಲ ವೇದಗಳು, ಸರ್ವೇ ಘೋಷಾಃ ಎಲ್ಲ ಧ್ವನಿಗಳು, ಇವುಗಳಿಗೆ ಏಕಜೇವ ವ್ಯಾಹೃತಿ. ಇಲ್ಲಿ ವ್ಯಾಹೃತಿ ಅಂದ್ರೆ ಭೂ ಭುವ ಸ್ವಹ ಆ ವ್ಯಾಹೃತಿ ಅಲ್ಲ. ಈ ಎಲ್ಲ ಅಂದ್ರೆ ಮಂತ್ರಗಳು, ವೇದಗಳು, ಎಲ್ಲ ಧ್ವನಿಗಳು, ಸಕಲ ಶಬ್ದಗಳಿಗೂ ಏಕೈವ ವ್ಯಾಹೃತಿ. ವ್ಯಾಹೃತಿ ಅಂದ್ರೆ ಒಂದೇ ಪ್ರತಿಪಾದ್ಯವಾದ ವಸ್ತು ಇದೆ. ಏಕೈವ ವ್ಯಾಹೃತಿ ಪ್ರಾಣ ಏವ, ಏಕೈವ ವ್ಯಾಹೃತಿ ಪ್ರಾಣ ಏವ. ವ್ಯಾಹೃತಿ ಅಂದ್ರೆ ಇಲ್ಲಿ ಹೇಳಲ್ಪಟ್ಟ ಪ್ರತಿಪಾದ್ಯವಾದ ವಸ್ತು ಒಂದೇ, ಅದು ಪ್ರಾಣ ಏವ, ಪ್ರಾಣನೇ. ಪ್ರಾಣನೆಂದ್ರೆ ಹಿಂದೆ ಓಂ ಅತಏವ ಪ್ರಾಣ ಅಥವಾ ಹಿಂದೆ ಪಾದಾಂತ್ಯ ಪ್ರಾಣಾಧಿಕರಣದಲ್ಲಿಯೂ ಕೂಡ ಪ್ರಾಣ ಶಬ್ದದಿಂದ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಪರಮಾತ್ಮನೇ ಅಂತ ನಾವು ಹೇಳಿದ್ದೇವೆ. ಏಕೈವ ಪ್ರಾಣ ಅಂದ್ರೆ ಪ್ರಾಣ ಶಬ್ದದಿಂದ ಮುಖ್ಯ ವೃತ್ತಿಯಿಂದ ವಾಚ್ಯನಾದ ಪರಬ್ರಹ್ಮನೇ, ಎಲ್ಲವುಗಳಿಂದಲೂ ಹೇಳಲ್ಪಡತಕ್ಕಂಥವನು. ಮತ್ತು ಪ್ರಾಣಃ ರುಚ ಇತ್ತೇವ ವಿದ್ಯಾತ್ ಅಲ್ಲಿ ಹೇಳಿದ್ರು. ಇಲ್ಲಿ ಹೇಳಲ್ಪಟ್ಟ ಪ್ರಾಣ, ಇಂದ್ರ, ಅಗ್ನಿ ಮೊದಲಾದ ಈ ದೇವತಾ ಪರವಾದ ಮಂತ್ರಗಳು ಕೂಡ ಅಂತ ಅರ್ಥ. ಪ್ರಾಣ ರುಚಃ ಅಂದ್ರೆ ಏನು? ಇಂದ್ರ, ಅಗ್ನಿ ಮೊದಲಾದ ದೇವತೆಗಳನ್ನು ಹೇಳಿಕೊಡತಕ್ಕಂಥ ಮಂತ್ರಗಳು ಕೂಡ ಪ್ರಾಣಜೇವ ಇತ್ತೇವ ವಿದ್ಯಾತ್, ಅವೆಲ್ಲವೂ ನಾರಾಯಣನ ವಿಷಯಕವೇ ಆಗಿವೆ, ವಿಷ್ಣು ವಿಷಯಕವೇ ಆಗಿವೆ. ಇತ್ತೇವ ವಿದ್ಯಾತ್, ಈ ರೀತಿ ತಿಳಿಯಬೇಕು ಅಂತ ಆ ಶ್ರುತಿಗೆ ಇಷ್ಟು ಅರ್ಥವನ್ನ ಹೇಳಿದ್ದಾರೆ. ಗೊತ್ತಾಯ್ತಾ? ಇಷ್ಟು ಇತಿ ಏಕೆ ಅಧೀಯತೆ, ಈ ರೀತಿಯಾಗಿ ಕೆಲವು ಶಾಖೆಯವರು ಹೇಳ್ತಾ ಇದ್ದಾರೆ. ಇಷ್ಟು ಭಾಷ್ಯಾರ್ಥ ಆಯಿತು. ಇದಕ್ಕೆ
ತತ್ವಪ್ರಕಾಶಿಕ ನೋಡೋಣ. ಇದು ತತ್ವಪ್ರಕಾಶಿಕ ಏನಪ್ಪಾ ಅಂದ್ರೆ, ಜ್ಯೋತಿಷ್ಠೋಮಾದಿ ಕರ್ಮಗಳನ್ನ ಮತ್ತು ತದಂಗವಾಚಕತ್ವೇನ, ಆ ಕರ್ಮಕ್ಕೆ ಅಂಗಭೂತವಾದ ಕಾಲ, ವ್ಯಕ್ತಿ, ಯಜಮಾನ, ಋತ್ವಿಕರು ಇವರನ್ನ ಹೇಳಿಕೊಡುವ, ಕರ್ಮ ಮತ್ತು ಕರ್ಮಾಂಗಭೂತವಾದ ಪದಾರ್ಥಗಳನ್ನ ಹೇಳಿಕೊಡುವ ಅಂತ ಅರ್ಥ. ಜ್ಯೋತಿಷ್ಠೋಮಾದಿ ಕರ್ಮ ತದಂಗವಾಚಕತ್ವೇನ, ಜ್ಯೋತಿಷ್ ಮೊದಲಾದ ಶಬ್ದಗಳು ಪ್ರಸಿದ್ಧ ಜ್ಯೋತಿರಾದಿ ಶಬ್ದಾಭಿಧೇಯ ಹರಿರೇವ, ಈ ಪ್ರಸಿದ್ಧವಾದ ಜ್ಯೋತಿರಾದಿ ಶಬ್ದಗಳಿಂದ ಹೇಳಲ್ಪಟ್ಟವನು, ಅಭಿಧೇಯನಾದವನು ಹರಿರೇವ, ವಿಷ್ಣುವೇ, ಪರಮಾತ್ಮನೇ. ಯಾಕೆ? ಯಸ್ಮಾತ್, ಯಾವ ಕಾರಣ? ಏಕೆ ಶಾಖಿರಃ, ಐತರೇಯ ಶಾಖೆಯವರು ಅಂತ ಅರ್ಥ. ಏಕೆ ಅಧೀಯತೆ, ಕೆಲವು ಶಾಖೆಯವರು ಹೀಗೆ ಹೇಳ್ತಾರೆ ಅಂತ ಅರ್ಥ ಸೂತ್ರಕ್ಕೆ. ಅಂದ್ರೆ ಐತರೇಯ ಶಾಖೆಯವರು, ಯಸ್ಮಾತ್ ಯಾವ ಕಾರಣ, ಏತೆ ಶಾಖಿನಃ ಐತರೇಯ ಶಾಖೆಯವರು, ತಾವಾಯೇತಾಹ ಸರ್ವಾ ರುಚಃ ಎಂಬುವ ಈ ವಾಕ್ಯದಿಂದ, ತಾವಾಯೇತಾಹ ಇತಿ ಈ ವಾಕ್ಯದಿಂದ, ತಥಾ ಅಂದ್ರೆ ಸರ್ವ ಶಬ್ದಾಭಿಧೇಯತ್ವೇನ ಹರಿಮೇವ ಅಧೀಯತೆ, ಸರ್ವ ಶಬ್ದಾಭಿಧೇಯನಾದವನು ಅದು ಶ್ರೀಹರಿಯೇ, ಪರಮಾತ್ಮನೇ ಎಂಬ ಮಾತನ್ನ ಐತರೇಯ ಶಾಖೆಯವರು ಹೇಳ್ತಾ ಇದ್ದಾರೆ ಎಂಬುವ ಅಭಿಪ್ರಾಯವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಎಂಬ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಇದರ ವಿವರಣೆ ಮುಂದೆ ತತ್ವಪ್ರಕಾಶಕ್ಕೆ ಹೋಗುತ್ತದೆ. ಏನು ಅಂದ್ರೆ, ಎಲ್ಲ ಶಬ್ದಗಳು ಭಗವತ್ಪರ ಅಂತ ಅಂದುಬಿಟ್ರೆ, ಗೊತ್ತಾಯ್ತು ಅಲ್ಲೋ, ಎಲ್ಲ ಶಬ್ದಗಳು ಭಗವತ್ಪರ ಅಂತ ಹೇಳಿಬಿಟ್ರೆ ವೃತ್ತಿನೇ ಇಲ್ಲ ಅಂತ ಅಭಿಪ್ರಾಯ. ಶಬ್ದ ಹೀಗೆ ಹೇಳ್ರಿ, ಹೀಗೆ ಹೇಳಿ ಅಂದ್ರೆ, ಶಬ್ದಾನಾಂ ಭಗವತ್ಪರತ್ವೇ ವೃತ್ಯ ಭಾವ ಇತಿ ನಚ, ಹಂಗೆ ಹೇಳ್ಬೇಕು. ಕರ್ಮಗಳನ್ನ ಹೇಳುವ ಶಬ್ದಗಳು, ಜ್ಯೋತಿರಾದಿ ಶಬ್ದಗಳು, ತರಂಗಭೂತವಾದ ಫಲ ಯಜಮಾನಗಳನ್ನು ಹೇಳಿಕೊಡ್ತಕ್ಕಂತಹ ಶಬ್ದಗಳು, ಇವೆಲ್ಲವೂ ಭಗವತ್ಪರ ಅಂತ ಹೇಳೋದಕ್ಕೆ ವೃತ್ತಿನೇ ಇಲ್ಲ. ಯಾವ ವೃತ್ತಿಯಿಂದ ಹೇಳ್ತೀರಿ? ಎಲ್ಲ ಶಬ್ದಗಳು ಭಗವತ್ಪರ ಅಂತ ಯಾವ ವೃತ್ತಿಯಿಂದ ಹೇಳ್ತೀರಿ? ಲಕ್ಷಣ ವೃತ್ತಿನೋ, ಗೌಣಿ ವೃತ್ತಿನೋ, ಮುಖ್ಯ ವೃತ್ತಿನೋ? ಯಾವ ವೃತ್ತಿಗಳು ಇಲ್ಲ ಅಂತ ಮೊದಲು ಒಂದು ಪ್ರಶ್ನೆ, ಆಕ್ಷೇಪ. ಶಬ್ದಾನ ಭಗವತ್ಪರತ್ವೇ, ಸಕಲ ಶಬ್ದಗಳು ಭಗವತ್ಪರ ಎಂಬುದಕ್ಕೆ ಯಾವ ವೃತ್ತಿಗಳು ಇಲ್ಲ. ಅಂದ್ರೆ ಇತಿನಚ, ಹೀಗೆ ಹೇಳಬೇಡಿ ಅಂದ್ರು. ಇತಿನಚ, ಹೀಗೆ ಹೇಳಬೇಡಿ. ಯಾಕೆ? ಏಷ ಇಮಂ ಲೋಕಮಭ್ಯಾರ್ಚತ ಇತ್ಯಾದಿನ ಶತರ್ಚಾದಿ ಶಬ್ದಾನ ಪರಮಾತ್ಮನಿ ಯೋಗಸ್ಯ ಉಕ್ತತ್ವ. ಟೀಕಾಕೃತ್ಪಾದರು ತತ್ವಪ್ರಕಾಶಿಕೆಯಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಐತರೇಯ ಉಪನಿಷತ್ತಿನ ದ್ವಿತೀಯ ಆರಣ್ಯಕದಲ್ಲಿ ಬರತಕ್ಕಂತಹ ವಾಕ್ಯ ಇದು. ಏಷ ಇಮಂ ಲೋಕಮಭ್ಯಾರ್ಚತ, ನಾ ಹೇಳಿದೆ. ಏಷಃ ಅಂದ್ರೆ ಈ ಪರಬ್ರಹ್ಮನು, ಪರಮಾತ್ಮನು, ಇಮಂ ಲೋಕಂ ಚತುರ್ಮುಖಾದಿ ದೇವತೆಗಳ ಶರೀರವನ್ನು ಅಭ್ಯಾರ್ಚತ 100 ವರ್ಷಗಳ ಕಾಲ ಪ್ರವೇಶ ಮಾಡಿದ. ಚತುರ್ಮುಖ ಅಂದ್ರೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳ ಶರೀರವನ್ನ 100 ವರ್ಷಗಳ ಕಾಲ ಪ್ರವೇಶ ಮಾಡಿ ಇದ್ದದ್ದರಿಂದ ಈ ವಿಷ್ಣುವಿಗೆ ಶತರ್ಚಿ ಅಂತ ಕರೀತಾ ಇದ್ದಾರೆ. ಶತರ್ಚಿ ಎಂಬ ಋಷಿಗಳಿದ್ದಾರೆ, ಅವರನ್ನ ಹೇಳೋಣ ಶಚರ್ಚಿ ಎಂಬ ಶಬ್ದದಿಂದ, ಅದು ಅಮುಖ್ಯ ವೃತ್ತಿಯಿಂದ. ಆದರೆ ವಿಷ್ಣುವಿಗೆ ಮುಖ್ಯವಾಗಿ ಶತರ್ಚಿ ಅಂತ ಕರೀತಾರೆ. ಯಾತಕ್ಕೆ ವಿಷ್ಣುವಿಗೆ ಮುಖ್ಯವಾಗಿ ಶತರ್ಚಿ ಅಂತ ಕರೀತಾರೆ ಅಂದ್ರೆ, ಬ್ರಹ್ಮಾದಿ ದೇವತೆಗಳ ಶರೀರವನ್ನು ಪ್ರವೇಶ ಮಾಡಿ ಈ ಪರಮಾತ್ಮ 100 ವರ್ಷಗಳ ಕಾಲ ಅಲ್ಲಿ ಇದ್ದಾನೆ. ಆದ್ದರಿಂದ ಶತರ್ಚಿ ಅಂತ ದೇವರಿಗೆ ಕರೀತಾ ಇದ್ದಾರೆ. ಹಾಗಾದ್ರೆ ಏನಾಯಿತು? ವೈದಿಕವಾದ ಶಬ್ದಗಳು ಭಗವತ್ಪರ ಅಂತ ಹೇಳೋದಕ್ಕೆ ಯಾವ ವೃತ್ತಿಗಳು ಇಲ್ಲ. ಲಕ್ಷಣ ವೃತ್ತಿ, ಮುಖ್ಯ ವೃತ್ತಿ ಯಾವುದೂ ಇಲ್ಲ ಅನ್ನಬೇಡಿ. ಯಾಕೆ ಅಂದ್ರೆ ಶತರ್ಚಿ ಮೊದಲಾದ ಶಬ್ದಗಳು ಭಗವತ್ಪರ ಎಂಬುದಕ್ಕೆ ಯೋಗ ವೃತ್ತಿನೇ ಉಂಟು. ಜ್ಞಾನಿಗಳೇ ಯೋಗ ವೃತ್ತಿಯಿಂದ ಶತರ್ಚಿ ಮೊದಲಾದ
ಶಬ್ದಗಳನ್ನ ಪರಮಾತ್ಮನಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ತಂ ದೇಹಂ ಯಸ್ಮಾತ್ ಶತಂ ವರ್ಷಾಣಿ ಅಭ್ಯಾರ್ಚತ. ಶತರ್ಚಿ ಎಂಬ ಶಬ್ದ ವಿಷ್ಣುವಿನನ್ನ ಯಾವ ವ್ಯುತ್ಪತ್ತಿ ಮೂಲಕವಾಗಿ ಕರೀತಾರೆ ಅಂದ್ರೆ ಈ ವ್ಯುತ್ಪತ್ತಿ ಮೂಲಕವಾಗಿ ಅಂತ ಟಿಪ್ಪಣಿಕಾರರು ಬರೀತಾ ಇದ್ದಾರೆ. ತಂ ದೇಹಂ, ಆ ಬ್ರಹ್ಮಾದಿ ದೇವತೆಗಳ ಶರೀರವನ್ನು ಯಸ್ಮಾತ್ ಯಾವ ಕಾರಣ ಪ್ರವೇಶ ಮಾಡಿ ಶತಂ ವರ್ಷಾಣಿ ಅಭ್ಯಾರ್ಚತ 100 ವರ್ಷಗಳ ಕಾಲ ಪರಮಾತ್ಮ ಅಲ್ಲಿ ಇದ್ದಾನೋ ಅದಕ್ಕೆ ಪರಮಾತ್ಮನಿಗೆ ಶತರ್ಚಿ ಅಂತ ಕರೀತಾ ಇದ್ದಾನೆ. ಈ ರೀತಿ ಯೋಗ ವೃತ್ತಿಯಿಂದ ಶತರ್ಚಿ ಮೊದಲಾದ ವೈದಿಕವಾದ ಶಬ್ದಗಳಿಂದ ಪರಮಾತ್ಮನನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ಶಬ್ದಗಳು ಪರಮಾತ್ಮನನ್ನ ಹೇಳ್ತಾ ಇವೆ ಎಂಬುದಕ್ಕೆ ಯಾವ ವೃತ್ತಿಗಳು ಇಲ್ಲ, ಶಬ್ದಗಳು ಭಗವತ್ಪರ ಎಂಬುದಕ್ಕೆ ಯಾವ ವೃತ್ತಿಗಳು ಇಲ್ಲ ಅಂತ ಅನಬೇಡಿ ಎಂಬ ಮಾತನ್ನ ಹೇಳಿಕೊಡ್ತಾ ಇದ್ದಾರೆ. ಇಷ್ಟು ಅಭಿಪ್ರಾಯ. ಸರಿ, ಇದಾದ ಮೇಲೆ ಇಲ್ರಿ, ಹಾಗಾದ್ರೆ ವೈದಿಕವಾದ ಶಬ್ದಗಳು ಪರಮಾತ್ಮನನ್ನ ಯೋಗ ವೃತ್ತಿಯಿಂದ ಹೇಳಿಕೊಡ್ತವೆ ಅಂತ ನೀವು ಅಂದ್ರಿ. ಆದ್ರೆ ನೋಡಿ, ಈ ವೈದಿಕವಾದ ಶತರ್ಚಿ ಮೊದಲಾದ ಜ್ಯೋತಿರಾದಿ ಶಬ್ದಗಳಿಗೆ ಬೇರೆ ಕಡೆ ಪ್ರಸಿದ್ಧಿ ಇದೆ, ರೂಢಿ ಇದೆ. ಕರ್ಮಾದಿಗಳಲ್ಲೇ ಜ್ಯೋತಿರಾದಿ ಶಬ್ದಗಳಿಗೆ ಪ್ರಸಿದ್ಧಿ, ಋಷಿ ಮುನಿಗಳಲ್ಲಿ ಶತರ್ಚಿ ಮೊದಲಾದ ಶಬ್ದಗಳಿಗೆ ರೂಢಿ ಪ್ರಸಿದ್ಧಿ. ಆದ್ದರಿಂದ ಯೌಗಿಕವಾಗಿ ಪರಮಾತ್ಮನನ್ನು ನೀವು ಜ್ಯೋತಿರಾದಿ ಶಬ್ದಗಳಿಂದ ಶತರ್ಚಿ ಮೊದಲಾದ ಶಬ್ದಗಳಿಂದ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಉತ್ತರ ಕೊಡ್ತಾರೆ. ಏನು? ಶಬ್ದಾನಾಂ ಅನ್ಯತ್ರ ರೂಢತ್ವೇನ. ಈ ಶತರ್ಚಿ ಮೊದಲಾದ ಶಬ್ದಗಳು ಅನ್ಯತ್ರ ಅಂದ್ರೆ ಋಷಿ ಮುನಿಗಳಲ್ಲೇನೆ ರೂಢಿ ಪ್ರಸಿದ್ಧಿ ಇದೆ. ಆದ್ರಿಂದ ಆ ಋಷಿ ಮುನಿಗಳನ್ನೇ ಶತರ್ಚಿ ಮೊದಲಾದ ಶಬ್ದಗಳು ಹೇಳಿಕೊಡ್ತವೆ. ಆದ್ರಿಂದ ಯೋಗ ವೃತ್ತಿಯಿಂದ ಪರಮಾತ್ಮನ ಹೇಳಿಕೊಡ್ತವೆ ಅಂತ ನೀವು ಅಂಗೀಕಾರ ಮಾಡ್ಲಿಕ್ಕೆ ಬರಲ್ಲ. ಯೋಗ ಅಂಗೀಕಾರ ಅಯೋಗ. ಯೋಗ ವೃತ್ತಿಯಿಂದ ಶತರ್ಚಿ ಮೊದಲಾದ ಶಬ್ದಗಳು ಪರಮಾತ್ಮನನ್ನು ಹೇಳಿಕೊಡ್ತವೆ ಅಂತ ಅಲ್ಲಿಗೆ ಬರಲ್ಲ. ಯಾಕೆಂದ್ರೆ ಅನ್ಯತ್ರ ರೂಢಿ ಇದೆ ಋಷಿ ಮುನಿಗಳಲ್ಲಿ. ಅಂದ್ರೆ ಈ ಪ್ರಶ್ನೆ ಬಂದ್ರೆ ಇತಿನಚ ಹಾಗೆ ಹೇಳಬೇಡಿ. ಟೀಕರಾಯರು ಪ್ರಶ್ನೆ ಮಾಡಿಕೊಂಡು ಆ ಉತ್ತರ ಹೇಳ್ತಾ ಇದ್ದಾರೆ. ಅವರೇ ಇತಿನಚ ಹೀಗೆ ಹೇಳಬೇಡಿ. ಯಾಕೆ? ತಸ್ಮಾತ್ ಶತರ್ಚಿನಃ ಇತ್ಯಾಚಕ್ಷತೆ ಏತಮೇವ ಸಂತಂ ಇತಿ ಯೋಗೇನ ರೂಢೇ ಅಪಹಾರ ಉಕ್ತೇ. ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ ನೋಡಿ. ತಸ್ಮಾತ್ ಶತರ್ಚಿನ ಇತ್ಯಾಚಕ್ಷತೆ ಏತಮೇವ ಸಂತಂ ಎಂಬುವ ಈ ಶ್ರುತಿಯಲ್ಲಿ ಯೋಗ ವೃತ್ತಿಯಿಂದ ಶತರ್ಚಿ ಮೊದಲಾದ ಶಬ್ದಗಳು ವಿಷ್ಣುವಿನನ್ನ ಹೇಳಿಕೊಡ್ತಾ ಇವೆ. ವಿಷ್ಣುವಿಗೆ ಶತರ್ಚಿ ಮೊದಲಾದ ಶಬ್ದವಾಚ್ಯತ್ವವನ್ನು ಹೇಳಿ ಆ ರೂಢಿಯನ್ನ ಬಾಧಿಸ್ತಾ ಇದ್ದಾರೆ. ಅದು ಅಜ್ಞರ ರೂಢಿ. ರೂಢಿಯ ಅಪಹಾರ ಅಂದ್ರೇನು? ಅದು ಅಜ್ಞರ ರೂಢಿ, ಅದು ಸಾವಕಾಶ. ಮಹಾಯೋಗದಿಂದ ಶತರ್ಚಿ ಮೊದಲಾದ ಶಬ್ದಗಳು ವಿಷ್ಣುವಿನನ್ನೇ ಹೇಳಿಕೊಡ್ತಾ ಇವೆ ಅಂತ ನಿರ್ಣಯ ಮಾಡಿದ್ದಾರೆ ಶ್ರುತಿಯಲ್ಲಿ. ಏತಮೇವ ಸಂತಂ ತಸ್ಮಾತ್ ಶತರ್ಚಿನಃ ಇತ್ಯಾಚಕ್ಷತೆ. ಅಂದ್ರೆ ಬ್ರಹ್ಮಾದಿ ದೇವತೆಗಳ ಶರೀರದಲ್ಲಿದ್ದ ಈ ಪರಮಾತ್ಮನನ್ನೇ 100 ವರ್ಷಗಳ ಕಾಲ ಅವರ ಶರೀರದಲ್ಲಿ ಅಂತರ್ಯಾಮಿಯಾಗಿದ್ದ ಪರಮಾತ್ಮನನ್ನೇ ಶತರ್ಚಿ ಮೊದಲಾದ ಶಬ್ದಗಳಿಂದ ಹೇಳ್ತಾ ಇದ್ದಾರೆ ಅಂತ ಯೌಗಿಕವಾಗಿ ರೂಢಿಯನ್ನ ಬಾಧಿಸಿ, ರೂಢಿಯನ್ನ ಅಪಹರಿಸಿ ಅಂದ್ರೇನು? ಆ ರೂಢಿಯನ್ನ ಬಾಧಿಸಿ ಅದು ಸಾವಕಾಶ ಅಂತ ಮಾಡಿ ಮಹಾಯೋಗದಿಂದಲೇನೆ ಮುಖ್ಯವಾಗಿ ಶತರ್ಚಿ ಮೊದಲಾದ ಶಬ್ದಗಳಿಂದ ಪರಮಾತ್ಮನೇ ವಾಚ್ಯನಾಗಿದ್ದಾನೆ ಎಂಬ ಮಾತನ್ನು ಶ್ರುತಿಯಲ್ಲೇ ಹೇಳಿದ್ದಾರೆ ಅಂತ ಟೀಕಾಕೃತ್ಪಾದರು ತಿಳಿಸಿದರು. ನೋಡಿ, ವಿವರಣೆ ಮಾಡ್ತಾರೆ. ಏತಮೇವ ಸಂತಂ ಅಂದ್ರೆ ಏತಮೇವ ಪರಮಾತ್ಮಾನಂ ಮುಖ್ಯತಃ ಯೌಗಿಕಾರ್ಥಂ ಸಂತಂ ಶತರ್ಚಾದಿನಾಮಪಿ ಆಚಕ್ಷತೆ. ಅಂದ್ರೆ ಇದನ್ನೇ ಅರ್ಥ ಬರೀತಾ ಇದ್ದಾರೆ. ತಸ್ಮಾತ್ ಶತರ್ಚಿನ ಇತ್ಯಾಚಕ್ಷತೆ ಏತಮೇವ ಸಂತಂ ಎಂಬ ಏನು ಶ್ರುತಿಗೆ ಅರ್ಥ ಅಂದ್ರೆ ಮುಖ್ಯವಾಗಿ ಯೌಗಿಕಾರ್ಥನಾಗಿರತಕ್ಕಂತಹ ಈ ಪರಮಾತ್ಮನನ್ನೇ ಶತರ್ಚಿ ಮೊದಲಾದ ನಾಮಗಳು ಹೇಳ್ತಾ ಇವೆ ಅಂತ ಶ್ರುತಿಯಲ್ಲಿ ಜ್ಞಾನಿಗಳು ಹೇಳ್ತಾರೆ. ಅಂದ್ರೇನು? ಏತಮೇವ ಪರಮಾತ್ಮನಂ, ಈ ಪರಮಾತ್ಮನನ್ನೇ ಮುಖ್ಯತಃ ಯೌಗಿಕಾರ್ಥಂ
ಈ ಶಬ್ದಗಳ ಯೌಗಿಕವಾದ ಅರ್ಥವುಳ್ಳ, ಅಂದರೆ ಶತರ್ಚಿ ಎಂಬ ಶಬ್ದದ ಯೌಗಿಕವಾದ ಅರ್ಥ ಅಂದ್ರೆ ಏನು? 100 ವರ್ಷಗಳ ಕಾಲ ಆ ಶರೀರದಲ್ಲಿ ಇದ್ದವನು, ಅದು ಪರಮಾತ್ಮನಿಗೆ ಹೊಂದುತ್ತದೆ. ಬ್ರಹ್ಮಾದಿ ದೇವತೆಗಳ ಶರೀರದಲ್ಲಿ ಪ್ರವೇಶ ಮಾಡಿ ಅಂತರ್ಯಾಮಿಯಾಗಿ 100 ವರ್ಷಗಳ ಕಾಲ ಇದ್ದವನು ಅಂದರೆ ಏತಮೇವ ಸಂತಂ, ಈ ಪರಮಾತ್ಮನನ್ನೇ ಅಮುಖ್ಯವಾಗಿ ಯೋಗ ವೃತ್ತಿಯಿಂದ ಆ ಶತರ್ಚಾದಿ ನಾಮಗಳು ಹೇಳ್ತಾ ಇವೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ರೂಢತ್ವೇಪಿ, ರೂಢಿ ಇರಬಹುದು, ರೂಢಿ ಇದ್ದರೂ ಕೂಡ ಮುಖ್ಯತಃ ನತು ಮುಖ್ಯತಃ ಮುನೀನ್. ನೋಡಿ, ರೂಢತ್ವೇಪಿ ಮುನೀನ್, ಶತರ್ಚಿ ಮೊದಲಾದ ಶಬ್ದಗಳು ರೂಢಿಯಿಂದ ಋಷಿ ಮುನಿಗಳನ್ನ ಹೇಳಿಕೊಡ್ತಾ ಇದ್ದರೂ ಕೂಡ ನತು ಮುಖ್ಯತಃ, ಮುಖ್ಯವಾಗಿ ಆ ಶತರ್ಚಿ ಮೊದಲಾದ ಶಬ್ದಗಳು ಈ ಋಷಿ ಮುನಿಗಳನ್ನ ರೂಢಿಯಿಂದ ಹೇಳಿಕೊಡೋದಿಲ್ಲ. ಇತಿ ಪ್ರತೀತೇ, ಹೀಗೆ ಶ್ರುತಿಯಿಂದ ತಿಳಿದು ಬರ್ತಾ ಇದೆ ಅಂತ ಅಭಿಪ್ರಾಯ. ಶ್ರುತಿಯಿಂದ ಗೊತ್ತಾಗುತ್ತಾ ಇದೆ. ಈ ಅಜ್ಞರ ರೂಢಿ, ಪ್ರಸಿದ್ಧಿ, ರೂಢಿ ಇರಬಹುದು ಮುನಿಗಳಲ್ಲಿ, ಋಷಿ ಮುನಿಗಳನ್ನ ಶತರ್ಚಿ ಎಂಬ ಶಬ್ದ ಹೇಳಿಕೊಡಬಹುದು. ಆದರೆ ಮುಖ್ಯತಃ ಶತರ್ಚಿ ಎಂಬ ಶಬ್ದ ಆ ಋಷಿ ಮುನಿಗಳನ್ನ ಹೇಳಿಕೊಡೋದಿಲ್ಲ. ಮುಖ್ಯತಃ ಈ ಶತರ್ಚಿ ಎಂಬ ಶಬ್ದ ವಿಷ್ಣುವಿನನ್ನೇ ಹೇಳಿಕೊಡ್ತಾ ಇದೆ ಮಹಾಯೋಗ ವೃತ್ತಿಯಿಂದ ಎಂಬ ಅಭಿಪ್ರಾಯವನ್ನ ನಾವು ತಿಳಿಯಬೇಕು ಈ ಶ್ರುತಿಗೆ ಅಂತ ಹೇಳ್ತಾ ಇದ್ದ. ಇತಿ ಪ್ರತೀತೆ, ಈ ರೀತಿಯಾಗಿ ಆ ಶ್ರುತಿಯಲ್ಲಿ ತೋರ್ತಾ ಇದೆ ಅಂತ ಅರ್ಥ. ಇದ್ರ ಮೇಲೆ ಪ್ರಶ್ನೆ ನೋಡಿ, ಕೆಲವು ಕಡೆ ಏನಾಗುತ್ತದೆ, ವಸ್ತುತಸ್ತು ನಾವು ವಿಚಾರ ಮಾಡಿ ನೋಡಿದಾಗ ಯದ್ಯಪಿ ಪಂಕಜಾದಿ ಶಬ್ದೇ ಯೋಗ ಅಪಹಾರಿತ್ವಂ ರೂಢೇಹೇ ದೃಶ್ಯತೆ ತಥಾಪಿ ಅತ್ರ ಆಚಕ್ಷತೆ ಇತಿ ವಿದ್ವದ್ರೂಢಿ ಸಹಿತತ್ವೇನ ಉಕ್ತ ಯೋಗಸ್ಯ ರೂಢ್ಯಪಹಾರತ್ವಂ ಯುಕ್ತಮೇವ. ಅಂದ್ರೆ ಕೆಲವು ಕಡೆ ಏನಾಗಿದೆ ಅಂತ ಇಲ್ಲಿ ಏನ್ ಹೇಳ್ತಾ ಇದ್ದೀರಿ ಅಂದ್ರೆ, ಋಷಿ ಮುನಿಗಳಲ್ಲಿ ಶತರ್ಚಿ ಮೊದಲಾದ ಶಬ್ದಗಳಿಗೆ ರೂಢಿ ಇದ್ದರೂ ಕೂಡ ಆ ರೂಢಿಯನ್ನ ಬಾಧಿಸಿ ಅಪಹರಿಸಿ ಮಹಾಯೋಗ ವೃತ್ತಿಯಿಂದ ಶತರ್ಚಿ ಮೊದಲಾದ ಶಬ್ದಗಳು ವಿಷ್ಣುವಿನನ್ನೇ ಹೇಳಿಕೊಡ್ತಾ ಇವೆ ಅಂತ ಇಲ್ಲಿ ಹೇಳ್ತಾ ಇದ್ದೇವೆ. ವಸ್ತುತಃ ಪ್ರಸಿದ್ಧವಾದ ದೃಷ್ಟಾಂತವನ್ನು ನಾವು ವಿಚಾರ ಮಾಡಿ ನೋಡಲಾಗಿ ಪಂಕಜ ಎಂಬ ಶಬ್ದ ಇದೆ. ಪಂಕಜ ಎಂಬ ಶಬ್ದ ಯೋಗ ವೃತ್ತಿಯಿಂದ ಬೇರೆಯವನ್ನೂ ಹೇಳಿಕೊಡ್ತಾ ಇದೆ. ಪಂಕೇಜಾಯತೆ ಇತಿ ಪಂಕಜ ಅಂತ ನಾವು ಸಮಾಸ ಮಾಡಿ ಯೌಗಿಕವಾಗಿ ಹೇಳಿದಾಗ, ಪಂಕ ಅಂದ್ರೆ ಕೆಸರು, ಜ ಅಂದ್ರೆ ಕೆಸರಿನಲ್ಲಿ ಹುಟ್ಟೋದು. ಪಂಕಜ ಕೆಸರಿನಲ್ಲಿ ಹುಟ್ಟೋದು ಅಂದ್ರೆ ಕೆಸರಿನಲ್ಲಿ ಹುಲ್ಲು ಬೆಳೆಯುತ್ತದೆ, ಕ್ರಿಮಿಕೀಟಗಳು ಹುಡ್ತವೆ ಕೆಸರಿನಲ್ಲಿ. ಹಾಗಾದ್ರೆ ಪಂಕಜ ಎಂಬ ಶಬ್ದಕ್ಕೆ ಯೌಗಿಕವಾಗಿ ಕ್ರಿಮಿಕೀಟಗಳು ಹುಲ್ಲುಗಳು ಅಂತೂ ಅರ್ಥ ಹೇಳಬಹುದಾ ಅಂದ್ರೆ ಹಾಗಲ್ಲ. ಯೌಗಿಕವಾಗಿ ಕ್ರಿಮಿಕೀಟಗಳನ್ನ ಪಂಕಜ ಎಂಬ ಶಬ್ದ ಹೇಳಿಕೊಟ್ಟರೂ ಕೂಡ ಆ ಯೌಗಿಕಾರ್ಥವನ್ನ ಅಪಹರಿಸಿ ಆ ಯೌಗಿಕಾರ್ಥವನ್ನ ಬಾಧಿಸಿ ಪಂಕಜ ಎಂಬ ಶಬ್ದಕ್ಕೆ ರೂಢಿ ಕಮಲದಲ್ಲೇ ಉಂಟು, ಪಂಕಜ ಎಂಬ ಶಬ್ದಕ್ಕೆ ಕಮಲದಲ್ಲೇ ರೂಢಿ ಇದೆ ಅಂತ ಹೇಳುವ ಪದ್ಧತಿ. ಯೋಗವನ್ನ ಅಪಹರಿಸಿ ರೂಢಿಯನ್ನೇ ಸ್ವೀಕಾರ ಮಾಡಿದ್ದಾರೆ ಪಂಕಜ ಮೊದಲಾದ ಶಬ್ದಗಳಲ್ಲಿ. ಆದರೆ ಇಲ್ಲಿ ಮಾತ್ರ ಇದರ ವಿರುದ್ಧವಾಗಿ ರೂಢಿಯನ್ನ ಅಪಹರಿಸಿ ಯೌಗಿಕವಾಗಿ ಶತರ್ಚಿ ಮೊದಲಾದ ಶಬ್ದಗಳು ವಿಷ್ಣುವಿನನ್ನೇ ಹೇಳಿಕೊಡ್ತಾ ಇವೆ ಅಂತ ನಾವು ಇಲ್ಲಿ ಸಿದ್ಧಾಂತ ಮಾಡ್ತಾ ಇದ್ದೇವೆ ಅಂತ ಅಭಿಪ್ರಾಯ. ವಾಕ್ಯ ನೋಡಿ, ಯದ್ಯಪಿ ಪಂಕಜಾದಿ ಶಬ್ದೇ, ವಸ್ತುತಃ ಪಂಕಜಾದಿ ಶಬ್ದಗಳಲ್ಲಿ ಯೋಗಾಪಹಾರಿತ್ವಂ ರೂಢೇ ದೃಶ್ಯತೆ, ಯೋಗವನ್ನು ಅಪಹಾರ ಮಾಡಿ ಪಂಕಜಾದಿ ಶಬ್ದಗಳಿಗೆ ರೂಢಿಯಿಂದಲೇನೆ ಕಮಲ ಅಂತ ನಾವು ವ್ಯವಹಾರ ಮಾಡುತ್ತೇವೆ, ಕರೆಯುತ್ತೇವೆ. ತಥಾಪಿ ಆದರೂ ಕೂಡ ಇಲ್ಲಿ ಶ್ರುತಿಯಲ್ಲಿ ಈ ರೀತಿಯಾಗಿ ಜ್ಞಾನಿಗಳು ಹೇಳಿದ್ದಾರೆ. ಇದು ವಿದ್ವದ್ ರೂಢಿ ಅಂದ್ರು. ಅಜ್ಞರ ರೂಢಿ, ಪ್ರಸಿದ್ಧಿ, ಶತರ್ಚಿ ಮೊದಲಾದ ಶಬ್ದಗಳಿಗೆ ಋಷಿ ಮುನಿಗಳಲ್ಲಿ ಇರಬಹುದು. ಆದರೆ ತಸ್ಮಾತ್ ಶತರ್ಚಿನಃ ಇತ್ಯಾಚಕ್ಷತೆ ಏತಮೇವ ಸಂತಂ ಅಂತ ಹೇಳ್ತಾ ಇದ್ದಾರೋ ಇಲ್ಲೋ, ಆಚಕ್ಷತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ
ಜ್ಞಾನಿಗಳು ಹೀಗೆ ಹೇಳ್ತಾ ಇದ್ದಾರೆ, ವಿದ್ವಾಂಸರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಅಪೌರುಷೇಯವಾದ ಶ್ರುತಿ ಹೇಳ್ತಾ ಇದೆ. ಆದ್ರಿಂದ ಆಚಕ್ಷತೆ ಅಂತ ಇಲ್ಲಿ ಇರೋದ್ರಿಂದ ಆ ವಿದ್ವದ್ರೂಢಿ ಸಹಿತವಾದ ಯೋಗ ಮಹಾಯೋಗ ಅಂತ ಕರೀತಾರೆ. ವಿದ್ವದ್ರೂಢಿ ಸಹಿತವಾದ ಮಹಾಯೋಗ ಇರೋದರಿಂದ ಈ ಶತರ್ಚಿ ಮೊದಲಾದ ಶಬ್ದಗಳ ವಿಷಯದಲ್ಲಿ ಮಾತ್ರ ರೂಢಿಯನ್ನೇ ಅಪಹರಿಸಿ, ರೂಢಿಯನ್ನೇ ಬಾಧಿಸಿ, ವಿದ್ವದ್ರೂಢಿ ಸಹಿತವಾದ ಮಹಾಯೋಗವನ್ನು ಒಪ್ಪಿ ಯೌಗಿಕಾರ್ಥ ಪರಬ್ರಹ್ಮನನ್ನೇ ಶತರ್ಚಿ ಮೊದಲಾದ ಶಬ್ದಗಳು ಹೇಳಿಕೊಡ್ತಾ ಇವೆ ಅಂತ ನಾವು ಮಾಡಬೇಕು. ಉಕ್ತ ಯೋಗಸ್ಯ ರೂಢ್ಯಪಹಾರತ್ವಂ ಯುಕ್ತಮೇವ. ನಾವು ಹೇಳಿದ ಆ ಯೋಗ ಯೌಗಿಕಾರ್ಥ ಎಂಬುದು ರೂಢಿಯನ್ನ ಅಪಹಾರ ಮಾಡಿ ವಿಷ್ಣುವಿನನ್ನು ಹೇಳಿಕೊಡ್ತಾ ಇದೆ ಅಂತ ಅಭಿಪ್ರಾಯ. ಅತಃ ಆದ್ದರಿಂದ ಹರೇ ಕರ್ಮಾಭಿದಾಯಕ ಶಬ್ದ ವಾಚ್ಯತ್ವಾತ್, ಆದ್ದರಿಂದ ಪರಮಾತ್ಮನಿಗೇನೆ ಕರ್ಮಾದಿಗಳನ್ನು ಹೇಳಿಕೊಡುವ ಜ್ಯೋತಿರಾದಿ ಶಬ್ದಗಳೂ ಕೂಡ ತಿಳಿಸಿಕೊಡ್ತಾ ಇವೆ. ಕರ್ಮಾಭಿದಾಯಕವಾದ ಜ್ಯೋತಿರಾದಿ ಶಬ್ದಗಳಿಂದ ಮುಖ್ಯವಾಚ್ಯನಾದವನು ಹರಿಯೇ ಅಂತೇನು ಹೇಳಿದ್ದೇವೆ ಅದು ಯುಕ್ತ. ಅದರ ಸಮನ್ವಯ ಸೂತ್ರವೂ ಯುಕ್ತವೇ. ಓಂ ತತ್ವ ಸಮನ್ವಯಾತ್ ಓಂ. ಜ್ಯೋತಿರಾದಿ ಶಬ್ದಗಳಿಗೆ ಅನ್ಯತ್ರ ರೂಢಿ ಇರಬಹುದು ಕರ್ಮಾದಿಗಳಲ್ಲಿ, ಆದರೆ ಶ್ರುತ್ಯನುಗುಣವಾಗಿ ಐತರೇ ಶಾಖೆಗಳು, ಕೆಲವು ಶಾಖೆಗಳು ಹೇಳಿದಂತೆ ನಾವು ಇಲ್ಲಿ ವಿದ್ವದ್ರೂಢಿ ಸಹಿತವಾದ ಮಹಾಯೋಗ ನಿಮಿತ್ತಕವಾಗಿ ಆ ಕರ್ಮಾಭಿದಾಯಕವಾದ ಜ್ಯೋತಿರಾದಿ ಶಬ್ದಗಳಿಗೆ ಮುಖ್ಯವಾಚ್ಯನಾದವನು, ಮುಖ್ಯಾರ್ಥ ಅದು ಪರಮಾತ್ಮನೇ ಎಂಬುದನ್ನು ತಿಳಿಯಬೇಕು. ಆದ್ದರಿಂದ ಸಕಲ ಶಬ್ದಗಳ ಸಮನ್ವಯ ವಿಷ್ಣುವಿನಲ್ಲಿ ಆಗುತ್ತದೆ ಎಂಬ ತತ್ವ ಸಮನ್ವಯ ಅಂತೇನು ಸೂತ್ರದಲ್ಲಿ ಹೇಳಿದ್ದೇವೆ ಅದು ಅತ್ಯಂತ ಯುಕ್ತ ಎಂಬ ಮಾತನ್ನು ಹೇಳಿದರು. ಯುಕ್ತಂ ಸಮನ್ವಯ ಸೂತ್ರಂ ಇತಿ ಭಾವ. ಸಮನ್ವಯ ಸೂತ್ರ ಅತ್ಯಂತ ಯುಕ್ತ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದ. ಇದಾದ ಮೇಲೆ ಇದ್ರ ವಿವರಣೆ ಏನು ಅಂದ್ರೆ, ಜ್ಯೋತಿಷ್ ಶಬ್ದಸ್ಯ ಅಪ್ರಥಮ ಪಠಿತತ್ವೇಪಿ ಪ್ರಧಾನ ಕರ್ಮಾಭಿದಾಯಕತ್ವಾತ್ ತಸ್ಯೈವ ಅನ್ಯೋಪಲಕ್ಷಕತ್ವ ಸಂಭವಾತ್ ಸಂಗ್ರಹ ತು ಶಬ್ದ ಏವಾರ್ಥ. ಇಲ್ಲೊಂದು ಮಾತು ಬಂತು, ಏನು ಅಂದ್ರೆ ವಸಂತೆ ವಸಂತೆ ಜ್ಯೋತಿಷ ಯಜೇತ ಅಂತ ಇಲ್ಲಿ ಶ್ರುತಿ ಬಂದದ್ರೆ, ಈ ಶ್ರುತಿಯಲ್ಲಿ ಮೊದಲು ಪಠಿತವಾದ ಶಬ್ದ ವಸಂತ ಶಬ್ದ. ವಸಂತ ಎಂಬ ಶಬ್ದವನ್ನು ದೇವರಲ್ಲಿ ಸಮನ್ವಯ ಮಾಡೋದು ಬಿಟ್ಟು, ಅಂದ್ರೆ ಕಾಲವಾಚಕವಾದ, ಇಲ್ಲಿ ಕಾಲ, ಕರ್ಮ, ಯಜಮಾನ, ಫಲ, ಕ್ರಮ ಹೀಗೆ ಅನೇಕ ಪದಾರ್ಥಗಳನ್ನು ಹೇಳೋ ಶಬ್ದಗಳ ಸಮನ್ವಯ ಹೇಳ್ತಾ ಇದ್ದೀವಿ. ಜ್ಯೋತಿ ಎಂಬ ಶಬ್ದವನ್ನು ಸಮನ್ವಯ ಮಾಡಿದ್ರೆ ಉಪಲಕ್ಷಣತೆಯ ಕಾಲ, ಕ್ರಮ, ಫಲ, ಯಜಮಾನ ಹೇಳಿಕೊಡೋ ಶಬ್ದಗಳ ಸಮನ್ವಯವನ್ನು ಆಯಿತು ಅಂತ ಒಂದು ಅಭಿಪ್ರಾಯ. ಆದ್ರೆ ಏನ್ ಪ್ರಶ್ನೆ ಬರುತ್ತದೆ ಅಂದ್ರೆ ನೋಡಿ, ಇಲ್ಲಿ ಜ್ಯೋತಿಷ್ ಶಬ್ದ ಇಲ್ಲಿ ಮೊದಲಿಗಿಲ್ಲ. ಮೊದಲಿಗೆ ಯಾವ ಶಬ್ದ ಇದೆಯೋ ಅದನ್ನ ಸಮನ್ವಯ ಮಾಡಿ ಉಳಿದ ಶಬ್ದವನ್ನ ಉಪಲಕ್ಷಣತೆಯ ಸ್ವೀಕಾರ ಮಾಡಬೇಕು. ವಸಂತೆ ವಸಂತೆ ಜ್ಯೋತಿಷ ಯಜೇತ ಎಂಬ ಈ ಶ್ರುತಿಯಲ್ಲಿ ವಸಂತ ಎಂಬ ಶಬ್ದ ಮೊದಲಿಗಿದೆ. ವಸಂತ ಎಂಬ ಶಬ್ದ ಕಾಲವನ್ನು ಹೇಳುವ ಕಾಲವಾಚಕವಾದ ವಸಂತ ಎಂಬ ಶಬ್ದವನ್ನ ಪರಮಾತ್ಮನಲ್ಲಿ ಮೊದಲು ಸಮನ್ವಯ ಮಾಡಿ ತದು ಉಪಲಕ್ಷಣತೆಯ ಬೇರೆ ಶಬ್ದಗಳನ್ನು, ಜ್ಯೋತಿರಾದಿ ಶಬ್ದಗಳನ್ನ ಸಮನ್ವಯ ಮಾಡಿಕೊಳ್ಳಬಹುದು ಅಂತ ಅನ್ಬೇಕಾಗಿತ್ತು. ಹಾಗಂದಿಲ್ಲಲ್ಲ. ಯಾಕೆ? ಅನಂತರದಲ್ಲಿ ಬಂದ ವಸಂತೆ ವಸಂತೆ ಜ್ಯೋತಿಷ ಯಜೇತೆ, 2 ಬಾರಿ ವಸಂತ ಶಬ್ದ ಇದೆ. 3ನೇ ಶಬ್ದ ಅದು ಜ್ಯೋತಿಷ್ ಶಬ್ದ. 3ನೇ ಬಾರಿ ಪಠಿತ ಅಂದ್ರೆ ಮೂರನೇ ಸ್ಥಾನದಲ್ಲಿ ಅನಂತರದಲ್ಲಿ ಪಠಿತವಾದ ಜ್ಯೋತಿಷ್ ಶಬ್ದವನ್ನೇ ಸಮನ್ವಯ ಮಾಡಿ ಉಪಲಕ್ಷಣತೆಯ ಬೇರೆ ಶಬ್ದಗಳ ಸಮನ್ವಯವೂ ಆಯಿತು. ಹೀಗ್ಯಾಕಂದ್ರೆ ಜ್ಯೋತಿಷ್ ಶಬ್ದವನ್ನೇ ಸಮನ್ವಯ ಮಾಡಿ ಉಪಲಕ್ಷಣತೆಯ ಜ್ಯೋತಿರಾದಿ ಶಬ್ದಗಳ ಯಾವುದು? ವಸಂತ ಶಬ್ದ ಮೊದಲು ಸಮನ್ವಯ ಮಾಡಿ ಮೊದಲು ಪ್ರಾಪ್ತವಾಗಿದೆ. ಮೊದಲು ಪ್ರಾಪ್ತವಾದ ವಸಂತ ಶಬ್ದವನ್ನೇ ಸಮನ್ವಯ ಮಾಡಿ ಉಪಲಕ್ಷಣತೆಯ ಜ್ಯೋತಿರಾದಿ ಶಬ್ದಗಳನ್ನು ತೆಗೆದುಕೊಳ್ಳಬಹುದಾಗಿತ್ತಲ್ಲ ಅಂದ್ರೆ ಅದಕ್ಕೆ ಟೀಕಾಕೃತ್ಪಾದರು ಉತ್ತರ ಕೊಡ್ತಾ ಇದ್ದಾರೆ. ಜ್ಯೋತಿಷ್ ಶಬ್ದಸ್ಯ ಅಪ್ರಥಮ ಪಠಿತತ್ವೇಪಿ, ಹೌದು ಅಂತ ಒಪ್ಪಡು. ವಸಂತೆ ವಸಂತೆ ಜ್ಯೋತಿಷ ಯಜೇತ ಎಂಬುವ ಈ ಶ್ರುತಿ ವಾಕ್ಯದಲ್ಲಿ ಜ್ಯೋತಿಷ್ ಶಬ್ದ ಮೊದಲು ಪಠಿತವಾಗಿಲ್ಲ, ಹೌದು, ಎಸ್. ಆದರೂ ಪ್ರಧಾನ ಕರ್ಮಾಭಿಧಾಯಕತ್ವೇನ, ಪ್ರಧಾನವಾದ ಕರ್ಮವನ್ನು ಹೇಳಿಕೊಡೋ ಶಬ್ದ ಯಾವುದಿಲ್ಲಿ? ಕರ್ಮದ ಅಂದ್ರೆ ಇಲ್ಲಿ ವಿಷಯಗಳಲ್ಲಿ ಕರ್ಮವೇ ಪ್ರಧಾನ.
ಆ ಪ್ರಧಾನವಾದ ಕರ್ಮಗಳನ್ನು ಹೇಳಿಕೊಡೋ ಶಬ್ದ ಯಾವುದು? ಜ್ಯೋತಿಷ್ ಶಬ್ದ. ಜ್ಯೋತಿಷ್ಠೋಮ, ಜ್ಯೋತಿಷ್ಠೋಮ ಯಾಗ ಅಂತ ಕರೆಯುತ್ತಾರೆ. ಹಾಗಾದರೆ ಪ್ರಧಾನವಾದ ಕರ್ಮ ಜ್ಯೋತಿಷ್ಠೋಮ ಯಾಗ, ಅದನ್ನೇ ಹೇಳಿಕೊಡತಕ್ಕಂತಹ ಶಬ್ದ ಅಂದ್ರೆ ಜ್ಯೋತಿಷ್ ಶಬ್ದ. ಆದ್ರಿಂದ ಅದೇ ಪ್ರಧಾನವಾಯಿತು. ಪ್ರಧಾನವಾದ ಕರ್ಮವನ್ನು ಹೇಳಿಕೊಡೋದರಿಂದ ಪ್ರಥಮ ಪ್ರಾಪ್ತವಾಗದೇ ಇದ್ದರೂ ತಸ್ಸೈವ ಜ್ಯೋತಿ ಎಂಬ ಶಬ್ದವನ್ನೇ ಸಮನ್ವಯ ಮಾಡಿ ಉಪಲಕ್ಷಣತೆಯ ಬೇರೆ ಶಬ್ದಗಳ ಸಮನ್ವಯ ಅಂತ ಹೇಳಿದ್ದೀವಿ. ಅನ್ಯೋಪಲಕ್ಷಕತ್ವ ಸಂಭವಾಚ್ಯ ಸಂಗ್ರಹ. ಅದರಿಂದ ಅದೇ ಪ್ರಧಾನ ಅಂತ ಹೇಳಿದ್ದರಿಂದ ಪ್ರಧಾನವಾದ ಕರ್ಮವನ್ನು ಹೇಳಿಕೊಡೋ ಶಬ್ದ ಜ್ಯೋತಿಷ್ ಶಬ್ದ. ಅದಕ್ಕಾಗಿ ಅದನ್ನು ಮೊದಲಿಗೆ ಸಮನ್ವಯ ಮಾಡಿ ಉಪಲಕ್ಷಣತೆಯ ಬೇರೆ ಶಬ್ದಗಳನ್ನು ತೆಗೆದುಕೊಳ್ಳಬಹುದು. ಅಂದ್ರೆ ವಸಂತ ಶಬ್ದವೇ ಉಪಲಕ್ಷಕ ಅಂತ ಮಾಡಿ ಉಪಲಕ್ಷಣತೆಯ ಜ್ಯೋತಿರಾದಿ ಶಬ್ದಗಳ ಸಮನ್ವಯ ತೆಗೆದುಕೊಳ್ಳಬಹುದಾಗಿತ್ತಲ್ಲ ಅಂದ್ರೆ ಬೇಡ. ಪ್ರಧಾನವಾದದ್ದು ಕರ್ಮ. ಇಲ್ಲಿ ಆ ಪ್ರಧಾನವಾದ ಕರ್ಮವನ್ನು ಹೇಳಿಕೊಡ್ತಕ್ಕಂತಹ ಶಬ್ದ ಜ್ಯೋತಿಷ್ ಶಬ್ದ. ಅದಕ್ಕಾಗಿ ಜ್ಯೋತಿಷ್ ಶಬ್ದವೇ ಉಪಲಕ್ಷಕ. ಉಪಲಕ್ಷಣತೆಯ ವಸಂತಾದಿ ಶಬ್ದಗಳನ್ನು ಸ್ವೀಕಾರ ಮಾಡಬಹುದು, ಸಂಗ್ರಹ ಮಾಡಬಹುದು ಅಂತ ಅಭಿಪ್ರಾಯ. ಸರಿ, ಸೂತ್ರದಲ್ಲಿ ಇಲ್ಲಿ ಓಂ ಜ್ಯೋತಿರುಪಕ್ರಮಾತ್ತು ಅಂತ ಇದೆ. ಆ ಜ್ಯೋತಿರುಪಕ್ರಮಾತ್ತು ಅಂಬಲಿರತಕ್ಕಂತಹ ತೂ ಎಂಬ ಶಬ್ದ ಇದೆಯಲ್ಲ, ತು ಶಬ್ದ ಏವಾರ್ಥ. ತೂ ಎಂಬ ಶಬ್ದಕ್ಕೆ ಏವ ಎಂಬ ಶಬ್ದದ ಅರ್ಥ ಅಂಬೋದನ್ನು ಹೇಳ್ತಾ ಇದ್ದಾರೆ. ಹಿಂದೆ ತತ್ತು ಅಂದ್ರಲ್ಲ, ಅದು ಅಂದ್ರೆ ತತ್ತು ಆ ಬ್ರಹ್ಮನೇ ಎಂಬುವ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏವ ಎಂಬುವ ಅರ್ಥವನ್ನು ನಾವು ಚಿಂತನೆ ಮಾಡಬೇಕು ಎಂಬುವ ಅಭಿಪ್ರಾಯವನ್ನ ಹೇಳಿಕೊಡ್ತಾ ಇದ್ದಾರೆ ಅಂತ. ಇದು ಒಂದು ಪ್ಯಾರ ನೋಡಿ, ಒಂದು ಸೂತ್ರದ ವಿಚಾರ ಮುಕ್ತಾಯವಾಗುತ್ತದೆ. 10ನೇ ಸೂತ್ರದ ಅರ್ಥ ಏನು ಅಂದ್ರೆ, ಯಾಸ್ತಾಹ ಏತಾಹ ಸರ್ವಾ ರುಚಃ ತಾಸಾಂ ಏಕಮೇವ ವ್ಯಾಹರ್ತವ್ಯಂ ತಚ್ಚ ವಿಷ್ಣುರೇವ ಕಿಂಚಯೇ ಸರ್ವೇ ವೇದಾಃ ತೇಷಾಮಪಿ ಈಶ್ವರಃ ಏವ ಪ್ರತಿಪಾದ್ಯಃ ಕಿಂ ರುಚಾಂ ಅಪಿ ಚ. ತತ್ವಪ್ರಕಾಶಕನೇ ಇದು. ಯೇ ಸಮುದ್ರಾದಿ ಘೋಷಾಃ ತೇಷಾಮಪಿ ಕಿಮು ವೇದಾನ ತತ್ರ ರುಚಸ್ತು ವಿಶೇಷತಃ ಪರಮಾತ್ಮ ಪ್ರತಿಪಾದಿಕಾಃ ಇತಿ ಜಾನೀಯಾತ್ ಇತ್ಯರ್ಥಃ. ಏನು ಹೇಳ್ದಂಗಾಯ್ತು ಒಟ್ಟು ನೋಡಿ. ಯಾಸ್ತಾಹ ಸರ್ವಾ ರುಚಃ ತಾಸಾಂ ಏಕಮೇವ ವ್ಯಾಹರ್ತವ್ಯಂ ಅಂದ್ರು. ಅಂದ್ರೆ ಯಾವ ಯಾವ ರುಕ್ಕುಗಳು ಉಂಟೋ, ಅಂದ್ರೆ ಯಾವ ಯಾವ ಈ ವೇದ ಮಂತ್ರಗಳು ಉಂಟೋ ಅವು ಎಲ್ಲವುಗಳ ಅರ್ಥ ಅದು ಒಂದೇ. ತಾಸಾಂ ಏಕಮೇವ ವ್ಯಾಹರ್ತವ್ಯಂ ಅಂದ್ರೆ ಇಲ್ಲಿ ಬರತಕ್ಕಂತಹ ಏನೇನು ವೇದ ಮಂತ್ರಗಳು ಉಂಟೋ, ರುಕ್ಕುಗಳು ಉಂಟೋ, ಅವುಗಳ ಎಲ್ಲ ಅರ್ಥ ಒಬ್ಬನೇ ಒಂದೇ. ಯಾರದು? ತಚ್ಚ ವಿಷ್ಣುರೇವ, ಅವನು ವಿಷ್ಣುವೇ ಎಂಬ ಮಾತು. ಮತ್ತು ಕಿಂಚ ಯೇ ಸರ್ವೇ ವೇದಾ ತೇಷಾಮಪಿ ಈಶ್ವರಃ ಏವ ಪ್ರತಿಪಾದ್ಯ ಕಿಂ ರುಚಾಂ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ರುಕ್ಕುಗಳಿಂದ ಪ್ರತಿಪಾದ್ಯ ಈಶ್ವರ ಅಂತ ಪ್ರತ್ಯೇಕ ಹೇಳಬೇಕೇನಂದ್ರು, ಯಾವ ಯಾವ ವೇದಗಳಿವೆಯೋ ಅವುಗಳಿಂದ ಪ್ರತಿಪಾದ್ಯನಾದವನು ವಿಷ್ಣು ಈಶ್ವರ ಅಂತ ಹೇಳದ ಮೇಲೆ, ಅಂದ್ರೆ ಅಲ್ಲಿ ಹೇಳಿದ್ರಲ್ಲ, ಯಾಸ್ತಾಹ ಸರ್ವಾ ರುಚಃ. ರುಚಃ ಅಂತ ಇಲ್ಲಿ ಮಂತ್ರಗಳು ಅಂತ ಅರ್ಥ. ಇನ್ನು ಆ ಉಪನಿಷತ್ತಿನಲ್ಲಿ ಬರತಕ್ಕಂತಹದ್ದು ಸರ್ವೇ ವೇದಾಹ ಅಂತ ಹೇಳಿದ್ದಾರೆ. ಕಿಂಚ ಸರ್ವೇ ವೇದಾಹ, ಎಲ್ಲ ಯಾವ ಯಾವ ವೇದಗಳಿಂದ ಉಂಟೋ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವನು ವಿಷ್ಣುವೇ ಅಂತಂದ ಮೇಲೆ, ಸರ್ವ ವೇದಗಳು ವಿಷ್ಣುವಿನನ್ನ ಹೇಳದ ಮೇಲೆ, ಆ ವೇದಗಳ ಭಾಗವೇ ವೇದಗಳಲ್ಲಿ ಬರತಕ್ಕಂಥವುಗಳೇ ರುಕ್ಕುಗಳು. ಸರ್ವ ವೇದ ಪ್ರತಿಪಾದ್ಯ, ಎಲ್ಲ ವೇದಗಳು ವಿಷ್ಣುವಿನನ್ನೇ ಹೇಳಿಕೊಡ್ತವೆ ಅಂದ್ರೆ ಆ ವೇದಗಳಲ್ಲಿ ಸೇರಿದ ರುಕ್ಕುಗಳು ಮಂತ್ರಗಳು ಕೂಡ ವಿಷ್ಣು ವಾಚಕನೇ ಅಂತ ಏನ್ ಹೇಳ್ಬೇಕು, ಅದು ನಿಶ್ಚಿತ ಅಂತ ಅಭಿಪ್ರಾಯ. ಸರ್ವ ವೇದಗಳು ವಿಷ್ಣು ಪ್ರತಿಪಾದಕ ಅಂದ ಮೇಲೆ ಕಿಂ ರುಚಾಂ, ರುಕ್ಕುಗಳು ಮಂತ್ರಗಳು ವಿಷ್ಣು ಪ್ರತಿಪಾದಕ ಅಂತ ಏನ್ ಹೇಳೋದು ಅದು ಸಿದ್ಧವೇ. ಮತ್ತು ಅಪಿಚ ಏ ಸಮುದ್ರಾದಿ ಘೋಷಾಃ ತೇಷಾಮಪಿ ಕಿಮು ವೇದಾನಾಂ. ಇನ್ನೊಂದು ಮಾತು ಹೇಳ್ತಾರೆ, ಬರೇ ವೇದ ಅಲ್ರಿ, ಧ್ವನ್ಯಾತ್ಮಕವಾದ
ಸಮುದ್ರದಲ್ಲಿ ಬರುವ ಸಮುದ್ರದ ಭೋರ್ಗರೆತ ಅಲೆಗಳು ಅಂತ ಕರಿತೇವಲ್ಲ, ಸಮುದ್ರದ ಭೋರ್ಗರೆಯುವ ಅಲೆಗಳ ಶಬ್ದಗಳೇ ಭರ್ರಂತೇನು ಶಬ್ದ ಬರುತ್ತದೆ, ಸಮುದ್ರದ ಅಲೆಗಳ ಶಬ್ದಗಳು ಅವುಗಳೇ ಧ್ವನ್ಯಾತ್ಮಕವಾದ ಸಮುದ್ರದ ಭೋರ್ಗರೆಯುವ ಅಲೆಗಳ ಶಬ್ದಗಳೇ ವಿಷ್ಣುವಾಚಕ ಅಂದ ಮೇಲೆ ಇನ್ನು ಸರ್ವ ವೇದಗಳು ಭಗವಂತನನ್ನು ಹೇಳಿಕೊಡ್ತವೆ ಅಂತ ಏನು ಹೇಳೋದು? ಹಾಗೂ ಕೈಮುತ್ಯವನ್ನು ತೆಗೆದುಕೊಳ್ಳಬಹುದು ನೋಡಿ. ಅಪಿಚ ಯೇ ಸಮುದ್ರಾದಿ ಘೋಷಾಹ ತೇಷಾಮಪಿ, ಆ ಸಮುದ್ರಾದಿ ಘೋಷಗಳು ಕೂಡ ಆ ಶಬ್ದಗಳಿಗೂ ವಿಷ್ಣುನೇ ವಾಚ್ಯ ಅಂದ್ಮೇಲೆ ಕಿಮು ವೇದಾನ, ವೇದಗಳಿಗೆ ವಿಷ್ಣು ವಾಚ್ಯ ಅಂತ ಇನ್ನೇನು ಹೇಳೋದು ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ವೇ ವೇದಾಹ ಅಂತ ಮೊದಲು ಅನ್ನಬೇಕಾಗಿತ್ತು, ಗೊತ್ತಾಯ್ತು ಅಲ್ಲ? ಅದನ್ನ ಬಿಟ್ಟು ತಾವಾಯೇತಾಹ ಸರ್ವ ರುಚಃ ಅಂದ್ರೆ ವೇದಗಳು, ಸಮಸ್ತ ವೇದಗಳು ವಿಷ್ಣು ಪ್ರತಿಪಾದಕ ಅಂದ ಮೇಲೆ ಸರ್ವಾರುಚಃ, ರುಕ್ ಶಬ್ದ ಸ್ತ್ರೀಲಿಂಗ, ಸರ್ವಾರುಚ ಅಂದ. ವೇದ ಶಬ್ದ ಪುಲ್ಲಿಂಗ ಆದ್ರೆ ಸರ್ವೇ ವೇದಾಹ ಅಂತಂದಿದ್ದಾರೆ. ಇರಲಿ, ರುಕ್ಕುಗಳನ್ನ ಮೊದಲು ಯಾಕೆ ಹೇಳಿದ್ರು ಗೊತ್ತಾಯ್ತೋ ಇಲ್ಲೋ? ತಾವಾಯೇತಾಹ ಸರ್ವ ರುಚಃ ಅಂತ ರುಚಃ ಅಂತ ಮೊದಲು ಯಾಕೆ ಹೇಳಿದ್ರು ಅಂತಂದ್ರೆ ನೋಡಿ, ವೇದಗಳಲ್ಲಿರುವ ಆ ಒಂದೊಂದು ಕೆಲವು ಪ್ರಧಾನವಾದ ರುಕ್ಕುಗಳು ಆ ವಿಶೇಷವಾಗಿ ಪರಮಾತ್ಮನನ್ನ ಪ್ರತಿಪಾದನೆ ಮಾಡ್ತಾ ಇವೆ ಅಂತ ತಿಳಿಯಬೇಕು. ಅದಕ್ಕೆ ಅವುಗಳನ್ನು ಮೊದಲು ಹೇಳಿದ್ದಾರೆ. ತತ್ರ ಅಂದ್ರೆ ಸಮಸ್ತ ವೇದದಲ್ಲಿ, ರುಚಸ್ತು ರುಕ್ಕುಗಳಾದರು ವಿಶೇಷತಃ ಪರಮಾತ್ಮ ಪ್ರತಿಪಾದಕ, ಅವು ವಿಶೇಷವಾಗಿ ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇವೆ. ಇತಿ ಜಾನೀಯಾತ್, ಈ ರೀತಿಯಾಗಿ ನಾವು ತಿಳಿಯಬೇಕು ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅಂದ್ರೆ ರುಕ್ಕುಗಳು, ಕೆಲವು ರುಕ್ಕುಗಳು ಇಂದ್ರ, ಅಗ್ನಿ, ಯಮ ಮೊದಲಾದ ಹೆಸರುಗಳು ಅಲ್ಲಿ ಬರ್ತವೆ. ಭಗವಂತನ ಗುಣಗಳನ್ನ ಅಜ್ಞರಿಗೂ ಕೂಡ ತಿಳಿಯುವಂತೆ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡುತ್ತವೆ. ಪ್ರಾಣೇ ನಾರಾಯಣೇ ಯೇವೇತಿ ವಿದ್ಯಾ, ತೈತರೇಯ ಭಾಷ್ಯದಲ್ಲಿ ಹೇಳಿದ್ದಾರೆ. ಈ ಅರ್ಥವನ್ನೇ ತತ್ರ ರುಚಸ್ತು ಎಂಬ ವಾಕ್ಯದಿಂದ ಹೇಳ್ತಾ ಇದ್ದಾರೆ ಭಾವದೀಪದಲ್ಲಿ. ಅಂದ್ರೆ ಇಂದ್ರ, ಅಗ್ನಿ, ವರುಣ, ಯಮ ಮೊದಲಾದ ಶಬ್ದಗಳಿಂದ ಹೇಳುವ ಎಲ್ಲ ಅರ್ಥಗಳು ಮುಖ್ಯವಾಗಿ ವಿಷ್ಣುವಿನನ್ನೇ ಹೇಳಿಕೊಡ್ತವೆ. ಎಲ್ಲ ರುಕ್ ಮಂತ್ರಗಳು ಕೂಡ ವಿಷ್ಣುವಿನನ್ನೇ ಹೇಳಿಕೊಡ್ತವೆ ಅಂತ ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ಅವುಗಳನ್ನೇ ಮೊದಲು ಹೇಳಿದ್ದಾರೆ, ವಿಶೇಷವಾಗಿ ಅವು ವಿಷ್ಣು ಪ್ರತಿಪಾದಕ ಅಂಥೇಳಿ ಭಾವದೀಪದಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಮತ್ತೆ ಪ್ರಶ್ನೆ ಬರುತ್ತದೆ, ಕರ್ಮ ಕ್ರಮಾದಿಗಳನ್ನ ವಿರೋಧದ ಪರಿಹಾರ ಇನ್ನೊಂದು ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ಕರ್ಮಾದಿವಾಚಕವಾದ ಜ್ಯೋತಿರಾದಿ ಎಲ್ಲ ಶಬ್ದಗಳು ವಿಷ್ಣುವಿನನ್ನೇ ಹೇಳಿಕೊಡ್ತವೆ ಅಂತಂದರೆ, ಹಾಗಾದ್ರೆ ಕರ್ಮಾದಿಗಳನ್ನು ಹೇಳಿಕೊಡುವ ಶಬ್ದಗಳೇ ಇಲ್ಲ, ಕರ್ಮಾದಿಗಳೇ ಲೋಪವಾಗಬೇಕಾಗುತ್ತದಲ್ಲ ಎಂಬ ವಿರೋಧ ಬರುತ್ತದೆ ಅಂತಂದ್ರೆ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ? ಕರ್ಮಾದಿ ವಿರೋಧ ಪರಿಹಾರ ಮಾಡ್ತಾ ಇದ್ದಾರೆ. ನಾಳೆ ನೋಡಿ, ನಾಳೆ ನಮ್ಮ ಪಾಠ ಮತ್ತೆ ಆನ್ಲೈನ್ ಮುಖಾಂತರವೇ ಇರುತ್ತದೆ. ನಾನು ಮುಳುಬಾಗಿಲಿಗೆ ಹೋಗಬೇಕಾಗಿದೆ. ನಾಳೆ ಸುಧಾ ಪಾಠವು ಕೂಡ ಆನ್ಲೈನ್ ಮುಖಾಂತರವೇ ಇರುತ್ತದೆ ಅಂತ ತಿಳಿಸ್ತಾ ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.